ಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳು. ತಮಗೆಲ್ಲ ಗೊತ್ತಿರ್ಬೋದು, ಈಗ ಒಂದು 10-15 ವರ್ಷದ ಹಿಂದೆ ನಮಗೆಲ್ಲ ಇಷ್ಟೊಂದು ನಾರಾಯಣ ಗುರುಗಳ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಅಂಥ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ನಾರಾಯಣ ಗುರುಗಳನ್ನ ಪರಿಚಯ ಮಾಡಿದಂಥವರು ನನ್ನ ಪ್ರಕಾರ ಇಬ್ಬರು ವ್ಯಕ್ತಿಗಳು. ಒಂದು ಸಾಯಿದಪ್ಪ ಗುತ್ತೇದಾರು, ಇನ್ನೊಂದು ನಮ್ಮ ರೇಣುಕಾನಂದ ಸ್ವಾಮಿಗಳು. ಆ ದಿನ ನನಗೆ ಜ್ಞಾಪನ ಇರೋ ಹಂಗೆ ನಮ್ಮ ತಂದೆಯವ್ರ ಹತ್ರ ಬಂದಿವರು ಒಂದು ರಥ ಮಾಡಿ ನಾರಾಯಣ ಗುರುಗಳನ್ನ ಕೂರಿಸ್ಕೊಂಡು ನಾರಾಯಣ ಗುರುಗಳ ಬಗ್ಗೆ ಇಡೀ ನಮ್ಮ ಸ್ಟೇಟಿಗೆ ನಾವೊಂದು ಪ್ರಚಾರಕ್ಕೆ ಮಾಡಬೇಕು, ನಾರಾಯಣ ಗುರುಗಳ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಸ್ವಲ್ಪ ಗೊತ್ತಿತ್ತು. ನಮ್ಮ ಜನಾಂಗಕ್ಕೆ ಗೊತ್ತೇ ಇರಲಿಲ್ಲ ಅಂತಲ್ಲ, ಗೊತ್ತಿತ್ತು. ಆದರೆ ಈ ಒಂದು ಮಟ್ಟಿಗೆ ನಾರಾಯಣ ಗುರುಗಳು ನಮ್ಮ ಜನಾಂಗದಲ್ಲಿ ಹುಟ್ಟಿದವರು, ಅವರ ಕೆಲಸಗಳು ಏನೇನು, ನಾವು ನಾರಾಯಣ ಗುರುಗಳು ಯಾವ ರೀತಿ ಚಿರಣಗಳೇ ಆಗಿರಬೇಕು, ಯಾಕೆ ನಾವು ಅವ್ರನ್ನ ಸ್ಮರಿಸಬೇಕು ಅನ್ನೋದನ್ನ ಇವರು ಒಂದು ರಥದ ಮೂಲಕ ಪ್ರತಿಯೊಂದು ಹಳ್ಳಿಗಳಿಗೂ ಓಡಾಡಿ ಕರ್ನಾಟಕಕ್ಕೆ ಇವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ಅಧ್ಯಕ್ಷರಾದ ಸೈದಪ್ಪ ಗುತ್ತೇದಾರರವರೇ, ಬ್ರಹ್ಮಶ್ರೀ ನಾರಾಯಣ ಗುರುರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಹಾಕೊಂಡಿರ್ತಕ್ಕಂಥ ಅರ್ಥಗರ್ಭಿತವಾದ ಈ ಕಾರ್ಯಕ್ರಮದ ವಿಚಾರದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಸೈದಪ್ಪ ಗುತ್ತೇದಾರರವರು ಮೂಲ ಉದ್ದೇಶಗಳನ್ನು ತಮ್ಮ ಮುಂದೆ ಹೇಳಿದ್ದಾರೆ. ಇವತ್ತು ನಾರಾಯಣ ಗುರುಗಳ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಬಹಳ ಪ್ರೀತಿಯಿಂದ ಯೋಚನೆ ಮಾಡ್ತಾ ಇದ್ದೇವೆ. ಸಮಾಜದಲ್ಲಿ ಅನೇಕ ಮುಖಂಡರು ಬಂದು ನಮಗೆ ನಾಯಕತ್ವ ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಗುತ್ತೇದಾರವರಿಗೆ ನಾನು ವಿನಂತಿ ಮಾಡ್ತೇನೆ, ಇಡೀ ರಾಜ್ಯವ್ಯಾಪಿ ತಿರುಗಾಟ ಮಾಡಿ ನೀವು ಈ ಸಂಘಟನೆಯನ್ನು ಕಟ್ಟಿದ್ದೀರಿ, ಬೆಳೆಸಿದ್ದೀರಿ. ಈ ಸಂಘಟನೆ ಹಿಂದೆ ನಿಮ್ಮ ಪರಿಶ್ರಮ ಇದೆ. ಸಂಘಟನೆ ಮೂಲಕ ಗ್ರಾಮಗಳಿಗೆ ತೆರಳಿ, ಎಲ್ಲ ಪ್ರದೇಶಗಳಿಗೆ ತೆರಳಿ ಸಂಘಟನೆಯನ್ನು ಮಾಡಿ BSNDPಯ ಮೂಲಕ ಬ್ರಹ್ಮಶ್ರೀ ನಾರಾಯಣಗಳ ಆಶಯವನ್ನ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ, ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ನಿಗಮ ಆಗುವ ನಿಟ್ಟಲ್ಲಿ ಒಂದು ಹೋರಾಟವನ್ನೇ ಆರಂಭಿಸಿದಂತ ನಮ್ಮೆಲ್ಲರ ನಾಯಕರು, ನಮ್ಮೆಲ್ಲರ ಮುಖ್ಯಸ್ಥರು ಆದಂತ ಸೈದಪ್ಪ ಗುತ್ತೇದಾರ್ ಅವರು ಬೆಂಗಳೂರಿನಿಂದ ಇಲ್ಲಿ ಆಗಮಿಸಿದ್ದಾರೆ. ಬಹಳ ಅರ್ಥಪೂರ್ಣ ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸೈದಪ್ಪ ಅವರು ಸಂಘಟನೆ ಮುಖಾಂತರ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಭಾಳ ಉದ್ದ ಭಾಷಣ ಮಾಡಿದ್ರು ಅವರು. ಏನೇನು ಕಷ್ಟನ ಅನುಭವಿಸಿದ್ದೇನೆ, ಸಂಘಟನೆ ಯಾವ ಮಟ್ಟಿಗೆ ತಂದು ಇಟ್ಟಿದ್ದೇನೆ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕನ್ನಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಇವರು ಮಾಡುವ ಈ ಒಳ್ಳೆಯ ಕಾರ್ಯಕ್ಕೆ ಗುರುಗಳ ಆಶೀರ್ವಾದ ಇದೆ. ಇಂಥ ಕೆಲಸ ಸಮಾಜದಲ್ಲಿ ಎಲ್ಲ ಕಡೆಗಳಲ್ಲಿ ನಡೆದುಕೊಂಡು ಬರಬೇಕು. ಅದನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೂಡ ಇದೆ. ಗುರುಗಳ ಸಂದೇಶವನ್ನು ಎಲ್ಲ ಕಡೆಗಳಿಗೆ ಪಸರಿಸುವಂತೆ, ಪ್ರಚಾರ ಆಗುವಂತೆ ದಯಮಾಡಿ ಮಾಡಿ. ನಿಮಗೆ ದೇವರು ಒಳ್ಳೆಯದು ಮಾಡುತ್ತಾರೆ.
ಸಾಧ್ಯ ಆಗುತ್ತೋ ಅಷ್ಟಷ್ಟು ನಾರಾಯಣ ಗುರುಗಳ ಚಿಂತನೆಗಳನ್ನು ವಿಚಾರಗಳನ್ನು ಪ್ರಚಾರ ಪಡಿಸೋಣ. ತಮ್ಮೆಲ್ಲರಿಗೂ ಕೂಡ ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಜೈ ಗುರುದೇವ್, ಜೈ BSNDP.